ಇತಿಹಾಸದ ಪ್ರಕಾರ ಅದ್ವೈತ ವೇದಾಂತದ ಪ್ರಧಾನ ಪ್ರತಿಪಾದಕರಾದ ಆದಿಶಂಕರಾಚಾರ್ಯರು ಸನಾತನ ಧರ್ಮ ಮತ್ತು ಅದ್ವೈತ ವೇದಾಂತವನ್ನು ಸಂರಕ್ಷಿಸಲು ಭಾರತಾದ್ಯಂತ ಪೀಠಗಳನ್ನು ಸ್ಥಾಪಿಸಲು ನಿರ್ಧರಿಸಿ ಅವುಗಳಿಗೆ ಸೂಕ್ತವಾದ ಜಾಗಗಳನ್ನು ಹುಡುಕ್ತಾ ಹೊರಡುತ್ತಾರೆ. ಹೀಗೆ ಒಮ್ಮೆ ಆದಿಶಂಕರರು ತಮ್ಮ ಪ್ರಯಾಣದ ವೇಳೆಯಲ್ಲಿ ತುಂಗಾ ನದಿಯ ದಡದ ಮೇಲೆ ನಡೆದು ಬರ್ತಾ ಇರುವಾಗ ಗರ್ಭಿಣಿ ಕಪ್ಪೆಯೊಂದು ಮಧ್ಯಾಹ್ನದ ಉರಿಬಿಸಿಲಿನಲ್ಲಿ ನರಳ್ತಾ ಇರುತ್ತೆ. ಆಗ ನಾಗರಹಾವೊಂದು ಆ ಕಪ್ಪೆಯ ಬಳಿ ಬಂದು ತನ್ನ ಹೆಡೆಯನ್ನು ಬಿಚ್ಚಿ ಆ ಕಪ್ಪೆಯನ್ನು ಬಿಸಿಲಿನಿಂದ ರಕ್ಷಿಸೋದನ್ನು ಆದಿಶಂಕರರು ನೋಡ್ತಾರೆ. ಶೃಂಗೇರಿಯಲ್ಲಿ ಹಾವೊಂದು ಕಪ್ಪೆಗೆ ರಕ್ಷಣೆ ಕೊಡೋದನ್ನು ನೋಡಿದ ಆದಿಶಂಕರರು ಇದು ಸಾಮಾನ್ಯ ಸ್ಥಳವಲ್ಲ, ಪುಣ್ಯ ಸ್ಥಳ ಎಂದು ಅರಿತು ಆ ಸ್ಥಳದಲ್ಲಿ ತಮ್ಮ ಮೊದಲ ಪೀಠವನ್ನು ಸ್ಥಾಪಿಸಲು ನಿರ್ಧರಿಸುತ್ತಾರೆ. ಆದಿಶಂಕರರು ಹಾಗೆ ಸ್ಥಾಪಿಸಿದ ಪೀಠವೇ ಶೃಂಗೇರಿಯ ಶ್ರೀ ಶಾರದಾ ಪೀಠ.